ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವಾಗ ಲಾಸ್ಟ್ ಕ್ಲಿಪ್ಪಿಂಗ್ ಏನು ಹಾಕಿದೆ ಅದು ನಾವು ಸ್ಟೇ ಆಗಿದ್ದ ಹೋಟೆಲ್ ಮಲ್ಗಿ ಅಂತ. ಸೊ ನೆಕ್ಸ್ಟ್ ನಾವು ಹಂಪೆಗೆ ಬಂದ್ವಿ. ಸೊ ಹಂಪೆಗೆ ಬಂದಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ದ ಬ್ಯೂಟಿ ಆಫ್ ವಿಜಯನಗರ ಎಂಪೈರ್. ಸೊ ಹೇಗಿದೆ ಹಂಪಿ ಅನ್ನೋದು ನಾನು ಇವತ್ತಿನ ಒಂದು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್. ಸೊ ಫಸ್ಟ್ ಆಫ್ ಆಲ್ ನಾವು ವಿಜಯನಗರ ಎಂಪೈರ್ನ ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿತೀವಿ. ಸೊ ಅದರ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಥವಾ ಒಂದು ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನಾನು ಹೇಳ್ತೀನಿ. ಸೊ ಹಂಪಿ ಇಸ್ ಅ ಟೂರಿಸ್ಟ್ ಪ್ಲೇಸ್, ನಿಮಗೆ ಈಗಾಗಲೇ ಗೊತ್ತಿದೆ ಗೈಸ್. ಒಂದು ತುಂಬ ಚೆನ್ನಾಗಿರುವಂಥ ಒಂದು ಪ್ಲೇಸ್ ಇದು. ನಿಜವಾಗ್ಲೂ ಹಂಪಿ ಹೆರಿಟೇಜ್ ನೀವು ನೋಡಲೇಬೇಕಾಗುತ್ತೆ. ಸೊ ಹೊಸಪೇಟೆಯಲ್ಲಿದೆ ಇದು ವಿಜಯನಗರ. ಸೊ ಹಂಪಿ ಅನ್ನುವ ಒಂದು ಹೆಸರು ಹೇಗೆ ಬಂತು ಅಂದರೆ, ಇಲ್ಲಿ ತುಂಗಾಭದ್ರಾ ರಿವರ್ ಏನಿದೆ, ಸೊ ಅದನ್ನು ಪಂಪೆ ನದಿ, ಆ ಪಂಪೆ ನದಿ ಪಂಪೆ ಹೋಗಿ ಹಂಪೆ ಅನ್ನುವ ಹೆಸರು ಇಲ್ಲಿಗೆ ಸಿಕ್ಕಿರುವಂಥದ್ದು. ಇದು ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು ಈ ಒಂದು ಸ್ಥಳದಲ್ಲಿ. ಹಾಗೆ ಸೊ ನಾವು ಇವಾಗ ಒಂದು ಫಸ್ಟು ನಾವು ವಿಜಯನಗರ ಅಥವಾ ಹಂಪಿಯ ವಿರೂಪಾಕ್ಷೇಶ್ವರ ಒಂದು ಟೆಂಪಲ್ಗೆ ಬಂದ್ವಿ. ಸೊ ಇಲ್ಲಿ ಹೊರಗಡೆ ನೋಡಿ ಈ ರೀತಿಯಾಗಿದೆ. ಸೊ ಹೊರಗಡೆಯಲ್ಲಿ ಇದು ಮಾರುಕಟ್ಟೆ ಅಥವಾ ಮಾರ್ಕೆಟ್ ಆಗಿತ್ತು ಆವಾಗಿನ ಒಂದು ಸಾಮ್ರಾಜ್ಯದಲ್ಲಿ. 16ನೇ ಶತಮಾನದಲ್ಲಿ ಸ್ಥಾಪನೆಯಾದಂಥ ಒಂದು ಸಾಮ್ರಾಜ್ಯ ಇದು, ವಿಜಯನಗರ ಸಾಮ್ರಾಜ್ಯ. ಸೊ ನಾನೀಗೇನು ತೋರಿಸ್ತಾ ಇದ್ದೀನಿ, ವಿರೂಪಾಕ್ಷೇಶ್ವರ ಒಂದು ದೇವಸ್ಥಾನಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ. ಇದು ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿ ವೈಭವದ ಒಂದು ದೇವಸ್ಥಾನ, ಒಂದು ವೈಭವದ ಯುಗ ಅಂತಲೇ ವಿಜಯನಗರ ಸಾಮ್ರಾಜ್ಯವನ್ನು ಕರಿತಾ ಇದ್ರು. ಒಂದು ಬಂಗಾರದ ಯುಗ ಅಂತಲೂ ಹೇಳ್ತಾರೆ, ಸುವರ್ಣ ಯುಗ ಅಂತಲೂ ಹೇಳ್ತಾರೆ. ನೋಡಿ ಈ ರೀತಿ ಮಳಿಗೆಗಳೇನಿದೆ ಇಲ್ಲಿ, ಮುತ್ತು ರತ್ನ ಹವಳಗಳನ್ನು ವರ್ತಕರು ಮಾರ್ತಾ ಇದ್ರಂತೆ ಆವಾಗಿನ ಒಂದು ಕಾಲದಲ್ಲಿ ಅಂತ ಹೇಳ್ತಾರೆ. ಸೊ ಈ ಒಂದು ಬೀದಿ ಏನಿದೆ ಇಲ್ಲಿ, ಇದನ್ನು ಮಾರ್ಕೆಟ್ ಅಥವಾ ಮಾರುಕಟ್ಟೆ ಅಂತ ಹೇಳ್ತೀವಿ. ಸೊ ಇದು ನಾವಿವಾಗ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಈ ಒಂದು ದೇವಸ್ಥಾನ ಇರೋದ್ರಿಂದ ಆಗಿನ ಕಾಲದಲ್ಲಿ ಹಂಪಿಯನ್ನು ವಿಜಯಪುರ ಅಥವಾ ವಿರೂಪಾಕ್ಷಪುರ ಅಂತಲೂ ಕೂಡ ಇದನ್ನು ಕರಿತಾ ಇದ್ರಂತೆ. ಸೊ ಏನಿದು ವಿರೂಪಾಕ್ಷಪುರ ಅಂತ ಹಂಪಿನ ನೋಡಿ, ಹಂಪಿ ಅಂತಾರೆ, ವಿಜಯನಗರ ಅಂತಾರೆ, ಹಾಗೆ ವಿರೂಪಾಕ್ಷಪುರ ಎಂದು ಸಹ ಕರೀತಾರೆ. ಎಷ್ಟೆಲ್ಲ ಮಾಹಿತಿಗಳು ನಮ್ಮ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಕಾಣಬಹುದು ಅಂತ. ಸೊ ತುಂಬ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ಸ್ಥಳ ಇದು ಗೈಸ್. ತುಂಬ ಚೆನ್ನಾಗಿದೆ. ನೀವು ಕೂಡ ಫ್ಯಾಮಿಲಿ ಜೊತೆಗೆ ಈ ಒಂದು ಸ್ಥಳಕ್ಕೆ ಭೇಟಿ ಆಗಲೇಬೇಕು. ಯಾಕೆಂದರೆ ನಾನು ಕೂಡ ಫಸ್ಟ್ ಟೈಮ್ ಈ ಒಂದು ಟೂರಿಸ್ಟ್ ಪ್ಲೇಸ್ ಅಥವಾ ಹಂಪಿಗೆ ಬಂದಿರುವಂಥದ್ದು. ತುಂಬ ಚೆನ್ನಾಗಿದೆ ಗೈಸ್. ವಿರೂಪಾಕ್ಷೇಶ್ವರ ದೇವರ ದರ್ಶನವನ್ನು ಮುಗಿಸಿ ನಾನಿವಾಗ ಕಡಲೆಕಾಳು ಗಣಪತಿ ದೇವಸ್ಥಾನ ಏನಿದೆ ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಿ ವ್ಯೂ ಹೇಗಿದೆ ಅನ್ನುವಂಥದ್ದು ಗೈಸ್. ವಾವ್, ಎಷ್ಟು ಚೆನ್ನಾಗಿದೆ. ಇದು ನಮ್ಮ ವಿರೂಪಾಕ್ಷೇಶ್ವರ ದೇವಸ್ಥಾನ. ನಾನೀಗಾಗಲೇ ನಿಮಗೆ ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ತೋರಿಸಿದ್ದೆ. ಸೊ ನೋಡಿ ವ್ಯೂ ಹೇಗಿದೆ ಅನ್ನುವಂಥದ್ದು. ಎಷ್ಟು ಚೆನ್ನಾಗಿ ಕಲ್ಲುಗಳಿಂದ ನಮ್ಮ ಈ ಒಂದು ವಿಜಯನಗರ ಅಥವಾ ಹಂಪಿಯನ್ನು ಕಟ್ಟಿದ್ರು ಆಗಿನ ಅಕ್ಕಬುಕ್ಕರ ನೆಲೆನಾಡು ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು 16ನೇ ಶತಮಾನದಲ್ಲಿ ನಿರ್ಮಿಸಿದ್ರು ಅನ್ನುವಂಥದ್ದನ್ನು ಗಮನಿಸಿ ಗೈಸ್. ಅತ್ಯಂತ ವೈಭವದ ಯುಗ ಅಥವಾ ಒಂದು ಸುವರ್ಣ ಯುಗ ಅಂತಾನೆ ನಾವು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಕರಿತೀವಿ. ನಮ್ಮ ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ ವಿಜಯನಗರ ಸಾಮ್ರಾಜ್ಯ ಅಥವಾ ವಿಜಯನಗರ ಎಂಪೈರ್ ಬಗ್ಗೆ ನಾವು ತಿಳಿದುಕೊಳ್ಳೇಬೇಕಾಗುತ್ತೆ. ಸೊ ನಾನೀಗಾಗಲೇ ನಿಮಗೆ ಹೇಳಿದೆ, ಇದನ್ನು ವಿರೂಪಾಕ್ಷೇಶ್ವರಪುರ ಅಂತಲೂ ಸಹ ಕರೀತಾರೆ ಅಂತ. ಸೊ ನಾವು ಈ ಒಂದು ಸಾಮ್ರಾಜ್ಯ 16ನೇ ಶತಮಾನದಲ್ಲಿ ಏನು ಶುರುವಾಯಿತು, ಅಕ್ಕಬುಕ್ಕರು ಸ್ಥಾಪನೆ ಮಾಡಿದ ನಂತರ ನೆಕ್ಸ್ಟು ಶ್ರೀಕೃಷ್ಣ ದೇವರಾಯರು ಇದನ್ನು ಈ ಒಂದು ಸಾಮ್ರಾಜ್ಯದ ಜವಾಬ್ದಾರಿಯನ್ನು ಕೈಗೊಳ್ತಾರೆ. ಸೊ ಅವರು ಇರುವಂಥ ಆ ಕಾಲಘಟ್ಟದಲ್ಲಿ ಈ ಒಂದು ಯುಗ ಏನಿದೆ, ಈ ಒಂದು ಸಾಮ್ರಾಜ್ಯ ಅತ್ಯಂತ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುತ್ತೆ. ಸೊ ನೆಕ್ಸ್ಟು ನಾವು ಇಲ್ಲಿ ಬಂದ್ವಿ, ಉಗ್ರ ನರಸಿಂಹ ಇರುವಂತಹ ಸ್ಥಳಕ್ಕೆ ಬಂದಿದ್ದೀವಿ ಇವಾಗ.
ನೋಡಿ ಗಾಯ್ಸ್, ಹೊರಗಡೆ ಎಲ್ಲ ಹೀಗಿದೆ. ಸೊ ಉಗ್ರ ನರಸಿಂಹ ಇರುವಂತಹ ಒಂದು ಸ್ಥಳ ಇದು. ಸಾಕಷ್ಟು ಜನ ಟೂರಿಸ್ಟ್ ವಿಸಿಟ್ ಮಾಡಿದರು. ನಾವು ಹೋಗಿರುವಂಥ ಸಂದರ್ಭದಲ್ಲಿ ತುಂಬ ಜನ ಬಂದಿದ್ದರು. ಸೊ ಆದಷ್ಟು ಫಾರಿನರ್ಸ್ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡ್ತಾ ಇರ್ತಾರೆ. ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆ ಏನಿದೆ, ಸ್ಥಳದ ಬಗ್ಗೆ ಹೀಗೆಲ್ಲ ಅವನತಿ ಹೊಂದಿತ್ತು ಆಗಿನ ಕಾಲಘಟ್ಟದಲ್ಲಿ ಅಂತ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ನಾವು ಮಾಡಲೇಬೇಕಾಗತ್ತೆ. ಸೊ ನೋಡಿ, ಇದು ಉಗ್ರ ನರಸಿಂಹ. ನೋಡಿ, ನಾನೇನು ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹಿಂದೆ ಇರುವಂಥದ್ದು ಉಗ್ರ ನರಸಿಂಹ ಒಂದು ಶಿಲ್ಪಕಲೆ ಅದು. ಸೊ ನೋಡಿ ಗಾಯ್ಸ್, ಹೀಗಿದೆ. ಸಾಕಷ್ಟು ಪ್ಲೇಸಸ್ ಇದಲ್ಲ, ತುಂಬ ಪ್ಲೇಸಸ್ಸು ನಾವು ನೋಡುವಂಥದ್ದು ತುಂಬ ಇದೆ ಹಂಪೆಯಲ್ಲಿ. ನಾವು 1 ತಿಂಗಳು 2 ತಿಂಗಳಾದರೂ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲಂತೆ, ಅಷ್ಟು ಪ್ಲೇಸಸ್ ಇದೆ ಅಂತೆ. ಇದೇ ನೋಡಿ ಉಗ್ರ ನರಸಿಂಹ ಹೇಗಿದೆ ಅನ್ನುವಂಥದ್ದು. ನೋಡಿ ಗಾಯ್ಸ್, ಗಮನಿಸಿ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಕಲ್ಲಿನ ರಥ ಇರುವಂತಹ ಪ್ಲೇಸಿಗೆ ನಾವು ಹೋಗ್ತಾ ಇದ್ವಿ. ಅದಿತಿ ಮಲ್ಕೊಂಡ್ಬಿಟ್ಟಿದ್ಲು ಗೈಸ್. ನೋಡಿ, ನಾವಿವಾಗ ಹೀಗೆ ವೆಹಿಕಲ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಈ ರೀತಿಯಾದಂಥ ವೆಹಿಕಲಲ್ಲಿ ನಾವು ಕಲ್ಲಿನ ರಥ ಏನಿದೆ ಆ ಒಂದು ಪ್ಲೇಸಿಗೆ ಹೋಗಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ಸಾಕಷ್ಟು ಜನ ಫಾರಿನರ್ಸ್, ವಿದೇಶಿಯರು ಕೂಡ ವಿಸಿಟ್ ಮಾಡಿದರು ನಾವು ಹೋಗಿರುವಂಥ ಸಂದರ್ಭದಲ್ಲಿ. ನೋಡಿ, ಇದು ನಾವೀಗ ಆ ಪ್ಲೇಸಿಗೆ ಬಂದ್ವಿ. ಈ ಒಂದು ಕಂಬಗಳೇನಿದೆ, ಇದು ಸಂಗೀತ ಕಂಬಗಳು ಅಂತ ಕರಿತೀವಿ. ಸೊ ನಾವು ಅಲ್ಲಿ ಏನು ಕಂಬಗಳಿಗೆ ಕಂಬಗಳ ಮಧ್ಯದಲ್ಲಿ ಆ ಸಂಗೀತ 7 ಸ್ವರಗಳನ್ನು ಅಳವಡಿಸಲಾಗಿತ್ತು. ಎಷ್ಟು ಚೆನ್ನಾಗಿತ್ತು ಗೈಸ್. ಆಗಿನ ಒಂದು ಟೆಕ್ನಾಲಜಿ, ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿರಲಿಲ್ಲ, ವಿದ್ಯುತ್ತಿನ ವ್ಯವಸ್ಥೆ ಇರಲಿಲ್ಲ, ಟೆಕ್ನಾಲಜಿಕಲಿ ಇವಾಗ ಏನಿದೆ ಅಷ್ಟೆಲ್ಲ ಫೆಸಿಲಿಟೀಸ್ ಇರಲಿಲ್ಲ. ಆದರೂ ಕೂಡ ಎಷ್ಟು ಚೆನ್ನಾಗಿ ಒಂದು ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾದಂಥ ಒಂದು ಶಿಲ್ಪಕಲೆಗಳ ಒಂದು ಮಧ್ಯದಲ್ಲಿ ನಾವು ಸಂಗೀತ ವಾದ್ಯಗಳನ್ನು, ಸಂಗೀತದ ಒಂದು ಕಂಪನವನ್ನು ಕೇಳ್ಬೋದು. ಸೊ ಇಲ್ಲಿ ನಾವು ಒಳಗೆ ಹೋಗಲಿಕ್ಕಿಲ್ಲ ಗೈಸ್, ಹೊರಗಡೆಯಿಂದನೇ ಈ ರೀತಿ ನೋಡಬೇಕು. ಯಾಕೆಂದರೆ ಅಲ್ಲಿ ತುಂಬ ಜನ ಟೂರಿಸ್ಟ್ ಹೋಗಿ ಅದನ್ನು ಮ್ಯೂಸಿಕ್ಕನ್ನು ಆ ಕಂಬಗಳಿಗೆ ಬಡಿದು ಕೇಳಿರೋದ್ರಿಂದ ಅದು ಹಾಳಾಗಿತ್ತು, ಸವೆದಿತ್ತು ಅಂತೆ ಆ ಕಂಬಗಳೆಲ್ಲ. ಹಾಗಾಗಿ ಅದು ರೀಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಕೆಲಸ. ಹಾಗಾಗಿ ನಾವು ಒಳಗಡೆ ಹೋಗಲಿಕ್ಕಿಲ್ಲ. ನಿಮಗೆ ನೋಡಿ ಗೈಸ್, ಈ ಒಂದು ಪ್ಲೇಸ್ ಎಲ್ಲ ನೋಡಿದರೆ ನಾವು ನಮ್ಮ ಕನ್ನಡ ಚಿತ್ರ ಯಾವುದು ಬೆಳ್ಳಿ ಕಾಲುಂಗುರ, ಮಾಲಾಶ್ರೀ ಮತ್ತು ಸುನೀಲ್ ಅಭಿನಯದ ಒಂದು ಸಿನಿಮಾ ಅದು. ಆ ಸಿನಿಮಾದಲ್ಲಿ ಮಾಲಾಶ್ರೀ ಅವರು ಒಂದು ಸಾಂಗ್ ಇದೆ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅಂತ. ಆ ಒಂದು ಹಾಡಿಗೆ ಈ ಒಂದು ಸ್ಥಳದಲ್ಲೇ ನೃತ್ಯ ಮಾಡಿರುವಂಥದ್ದು. ಇದನ್ನೇ ಕೂಡ ಅವರು ಶೂಟಿಂಗ್ ಸ್ಪಾಟನ್ನು ಬಳಸ್ಕೊಂಡಿದ್ರು. ನನಗೆ ಅದೆಲ್ಲ ನೆನಪಾಯಿತು ಒಂದು ಸಲ. ಇದೇ ಪ್ಲೇಸಲ್ಲಿ ಮಾಲಾಶ್ರೀ ಅವರು ಡ್ಯಾನ್ಸ್ ಮಾಡಿದ್ದಲ್ಲ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಂಪೆಯ ಗುಡಿ ಅನ್ನುವಂಥದ್ದು. ನೋಡಿ, ಎಷ್ಟು ಚೆನ್ನಾಗಿದೆ ಗೈಸ್ ಈ ಒಂದು ಪ್ಲೇಸ್ ಅನ್ನುವಂಥದ್ದು. ಗಮನಿಸಿ, ನೀವು ಕೂಡ ಫ್ರೀ ಇದ್ದರೆ, ಟೈಮ್ ಇದ್ದರೆ ಈ ಒಂದು ಹೊಸಪೇಟೆಯಲ್ಲಿರುವ ಹಂಪಿಗೆ ನೀವು ವಿಸಿಟ್ ಮಾಡಿ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳಿ ಗೈಸ್. ಅಲ್ಲಿ ಗೈಡ್ಸ್ ಕೂಡ ಇರ್ತಾರೆ, ನಮಗೆ ಎಲ್ಲ ಪ್ಲೇಸಸ್ಸಿನ ಮಾಹಿತಿಗಳನ್ನು ಕೂಡ ನಮಗೆ ಕೊಡ್ತಾ ಹೋಗ್ತಾರೆ. ಬಟ್ ನಾವು ಯಾವುದೇ ರೀತಿಯ ಗೈಡ್ ಪಡೆದುಕೊಂಡಿರಲಿಲ್ಲ. ಯಾಕೆಂದರೆ ನಮಗೆ ಸ್ವಲ್ಪ ಪ್ಲೇಸಸ್ ಬಗ್ಗೆ ಗೊತ್ತಿತ್ತು. ನಾವು ಈಗಾಗಲೇ ಕರ್ನಾಟಕ ಹಿಸ್ಟ್ರಿಯಲ್ಲಿ ಆರ್ಟ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾವು ಈಗಾಗಲೇ ಓದಿದ್ವಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡಿದ್ವಿ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಗೊತ್ತಿತ್ತು ನಮಗೆ. ಸೊ ಈ ಒಂದು ಪ್ಲೇಸಸ್ ಬಂದು ಗೈಸ್ ನೋಡಿ ಹೇಗಿದೆ, ಆ ಒಂದು ಕಲ್ಲಿನ ರಥ ಇರುವಂತಹ ಒಂದು ಸ್ಥಳ ಇದು. ತುಂಬ ಸಿನಿಮಾಗಳಲ್ಲಿ ಶೂಟಿಂಗನ್ನು ತೆಗೆದುಕೊಂಡಿದ್ದಾರೆ ಈ ಒಂದು ಪ್ಲೇಸಸಲ್ಲಿ. ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ ಈ ಒಂದು ಸ್ಥಳ. ನೋಡಿ, ನಾವು ಈಗಾಗಲೇ ಸಂಜೆ ಆಯಿತು ಗೈಸ್. ಒಂದು 6 ಗಂಟೆ, 5:30, 6 ಗಂಟೆ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಸಂಜೆಯ ಒಂದು ಟೈಮಲ್ಲಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಒಂದು ಕರ್ನಾಟಕ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯದ ಒಂದು ಎಲ್ಲ ತುಣುಕುಗಳನ್ನು ಗಮನಿಸಿ ಗೈಸ್ ಹೇಗಿತ್ತು ಅನ್ನುವಂಥದ್ದು.
ನನಗಂತೂ ತುಂಬ ಖುಷಿಯಾಯಿತು. ಈ ಒಂದು ಇಷ್ಟು ಶ್ರೀಮಂತ ಭರಿತವಾದಂತಹ ವೈಭವದ ಯುಗ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾವೆಲ್ಲರೂ ತುಂಬ ಅದೃಷ್ಟವಂತರು ಅಂತಲೇ. ಇಂತಹ ಎಲ್ಲ ಐತಿಹಾಸಿಕ ಸ್ಥಳ ನಮ್ಮ ಒಂದು ರಾಜ್ಯದಲ್ಲಿ ಇದೆ ಅನ್ನುವಂಥದ್ದೇ ನಮಗೆ ಪ್ರೌಡ್ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಗೈಸ್ ನೋಡಿ, ಪ್ಲೇಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಂಜೆ ಆದಂಗೂ ಆ ತಂಪು ವಾತಾವರಣದಲ್ಲಿ ಕೂಲಾಗಿ ಅನ್ನಿಸ್ತಾ ಇತ್ತು ನಮಗೆಲ್ರಿಗೂ. ಎಷ್ಟು ಚೆನ್ನಾಗಿ ಕಲ್ಲುಗಳಿಂದ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ರು ಆ ಒಂದು ಪ್ಲೇಸಸನ್ನು. ಹೇಗಿದೆ ನೋಡಿ, ಎಲ್ಲ ಟೂರಿಸ್ಟ್ಗಳು ಎಲ್ಲ ಬಂದಿದ್ದಾರೆ ಗೈಸ್, ಚೆನ್ನಾಗಿತ್ತು. ಸೊ ಯು ಹ್ಯಾವ್ ಟು ಅಬ್ಸರ್ವ್, ನೋಡಿ ಹೇಗಿದೆ ಅನ್ನುವಂಥದ್ದು. ತುಂಬ ಅದ್ಭುತವಾಗಿದೆ ಈ ಒಂದು ಸ್ಥಳ ನಿಜವಾಗ್ಲೂ. ಐ ರಿಯಲಿ ಎಂಜಾಯ್ಡ್. ನೋಡಿ, ಅಭಿ ಅಲ್ಲಿ ಕೂತಿದ್ದಾರೆ, ಅಭಿನಂದನ್ ಇದ್ದಾರೆ, ಪಾಪುನ ಎತ್ಕೊಂಡಿದ್ರು. ಸೊ ಇಡೀ ಟೂರಲ್ಲಿ ಪಾಪ ಅಭಿನಂದನ್ ಪಾಪುನ ಎತ್ಕೊಳ್ಳೋದೇ ಆಯಿತು. ಸೊ ನೀವು ನೋಡಿ, ನಾನು ಆಲ್ರೆಡಿ ನೋಡಿದ್ದೀನಿ ಈ ಪ್ಲೇಸಸ್ನೆಲ್ಲ, ನೀವು ನೋಡಿ ಎಂಜಾಯ್ ಮಾಡಿ ಅಂತಲೇ ಹೇಳ್ತಾ ಇದ್ರು. ಪಾಪುಗೂ ಸ್ವಲ್ಪ ಹುಷಾರಿರಲಿಲ್ಲ. ನಾನು ಈಗಾಗಲೇ ಹಾಕಿರುವಂಥ ಹಿಂದಿನ ಒಂದು ವ್ಲಾಗಲ್ಲಿ ತಿಳಿಸಿದ್ದೆ ನಿಮಗೆ, ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೆ. ನೋಡಿ, ಇದು ಕಲ್ಲಿನ ರಥ ಏನಿದೆ ನೋಡಿ ಗೈಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಲ್ಲಿನ ರಥ. ನೋಡಿ, ಇದು ಕಲ್ಲಿನ ರಥ. ಸೊ ಈ ಮುಂದೆ ಬಂದು ನಾನಾಗಲೇ ನಿಮಗೆ ಕಂಬಗಳನ್ನೆಲ್ಲ ತೋರಿಸಿದ್ದೆ ಝೂಮಲ್ಲಿ. ಸೊ ಇದು ಸಂಗೀತ ಕಂಬಗಳು. ಎಷ್ಟು ಚೆನ್ನಾಗಿದೆ ಗೈಸ್ ನೋಡಿ, ಆಕಾಶ ಮತ್ತು ಭೂಮಿಗೆ ಎಷ್ಟು ಚೆನ್ನಾಗಿ ಆ ಒಂದು ಇದು ಕಾಣಿಸ್ತಾ ಇತ್ತು ಅಂತ. ನಾನಂತೂ ಈ ಒಂದು ಸುಂದರ ಅನುಭವವನ್ನು ಅಂದರೆ ಈ ಒಂದು ಇದನ್ನು ನಾನು ಅನುಭವಿಸ್ದೆ ಅಂತಲೇ ಹೇಳ್ಬೋದು. ಖುಷಿ ಆಯಿತು ನೋಡಿ. ಅಭಿ ಆರಾಧ್ಯನನ್ನು ಎತ್ಕೊಂಡು ಕೂಸುಮರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಲಿಂದ. ಅವಳಂತೂ ತುಂಬ ಖುಷಿಪಟ್ಲು, ಆರಾಧ್ಯಂಗೂ ತುಂಬ ಖುಷಿ ಆಯಿತು ಗೈಸ್. ಸೊ ನಾವು ಅದೆಲ್ಲ ನೋಡಿಕೊಂಡು ಮತ್ತೆ ಪುನಃ ಈ ಥರ ಗಾಡಿ ನಾನೇನು ನಿಮಗಾಗಲೇ ತೋರಿಸ್ದೆ, ಸೊ ಅದರಲ್ಲೇ ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಆ ಗಾಡಿಗಳನ್ನು ಲೇಡೀಸ್ ಡ್ರೈವ್ ಮಾಡ್ತಾಯಿದ್ರು. ಸೊ ನಾವು ಮತ್ತೆ ಪುನಃ ನಾವು ಸಿಟಿಗೆ ಹೋಗ್ತಾ ಇದ್ವಿ ನೋಡಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಪ್ಲೇಸಿಂದ, ಕಲ್ಲಿನ ರಥದಿಂದ ಅಂಜನಾದ್ರಿ ಬೆಟ್ಟ ಕೂಡ ಕಾಣಿಸುತ್ತೆ ಗೈಸ್. ನಮ್ಮ ಆಂಜನೇಯ ಟೆಂಪಲ್, ಅಂಜನಾದ್ರಿ ಬೆಟ್ಟ, ಆಂಜನೇಯ ಹುಟ್ಟಿದಂಥ ಒಂದು ಸ್ಥಳ ಅದು ಕೂಡ ಇಲ್ಲಿಂದ ಕಾಣಿಸುತ್ತೆ. ಇದೇನು ನಾನು ವಿಡಿಯೋ ಮಾಡ್ತಾ ಬಂದೆ, ಇದು ಪುಷ್ಕರಣೆ ಅಂತ. ಸೊ ನಾನು ಜಸ್ಟ್ ಅದನ್ನು ಹೋಗ್ತಾ ಇರುವಾಗಲೇ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ ಅಷ್ಟೇ. ಹತ್ತಿರ ಹೋಗಿ ಅದನ್ನೇನು ನಾನು ನೋಡಲಿಲ್ಲ. ಸೊ ನಾವಿವಾಗ ಹೋಗ್ತಾ ಇದ್ವಿ ಗೈಸ್ ಇಲ್ಲಿಂದ. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಇಷ್ಟೆಲ್ಲ ಒಂದು ಬೆಳವಣಿಗೆಯನ್ನು ಪಡೆದುಕೊಳ್ತು ನಮ್ಮ ಈ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು. ಸೊ ಶ್ರೀಕೃಷ್ಣ ದೇವರಾಯರನ್ನು ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂದು ಅವರಿಗೆ ಬಿರುದಿತ್ತು. ನಾನು ನಿಮಗೆ ಈಗಾಗಲೇ ಏನು ಕಲ್ಲಿನ ರಥ ತೋರಿಸ್ದೆ, ಅದರ ಗಾಲಿಗಳು ತಿರುಗ್ತಾ ಇದ್ವಂತೆ. ಸೊ ಚಲಿಸ್ತಾ ಇದ್ವು ಅನ್ನುವಂಥ ಒಂದು ವಿಶೇಷತೆ ಇದೆ. ಅದು ಕಲ್ಲಿನಿಂದ ಕೆತ್ತನೆ ಆಗಿದ್ರೂ ಕೂಡ ಹೇಗೆ ತಿರುಗುತ್ತೆ ಅನ್ನುವಂಥದ್ದು ಒಂದು ವಿಶೇಷ ಮಾಹಿತಿ ಕೂಡ ಇಲ್ಲಿ ಇದೆ. ಸಂಗೀತ ಕಲೆಗಳಿಂದ ಹಾಗೆ ಶಿಲ್ಪಕಲೆಗಳ ಸಂಗಮವಾಗಿದೆ. ಇದರೊಂದಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ, ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಬಾಯ್, ಟೇಕ್ ಕೇರ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ವಿಡಿಯೋ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್ ಗೈಸ್.